ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಹಳ ಸುಂದರವಾಗಿ ಶಬ್ದವನ್ನು ಪ್ರಯೋಗ ಮಾಡಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾನೆ. ಇಂದ್ರಿಯಾರ್ಥೇಷು ವೈರಾಗ್ಯಂ. ಇಂದ್ರಿಯಗಳ ವಿಷಯವನ್ನು ಭೋಗ ಮಾಡುವ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ಜೊತೆಗೆ ಬದುಕಿಗಾಗಿ ಎಷ್ಟು ಬೇಕೋ ಅಷ್ಟು ವಿಷಯಗಳ ಉಪಭೋಗ ಮಾಡುವಾಗಲೂ ಕೂಡ ಮನಸ್ಸು ದೇವರ ಕಡೆಗಿರಬೇಕು. ದೇವರ ಮಹಿಮೆ, ದೇವರ ಸೃಷ್ಟಿ, ಇದೆಲ್ಲ ದೇವರ ಲೀಲೆ ಅನ್ನುವ ಚಿಂತನೆ ಬರಬೇಕು. ಇಂದ್ರಿಯಾರ್ಥೇಷು ವೈರಾಗ್ಯಂ. ವೈರಾಗ್ಯ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಆಸಕ್ತಿ ಇಲ್ಲದೆ ಇರುವುದು ಅಂತ, ಇನ್ನೊಂದು ವಿಶೇಷವಾದಂತಹ ರಾಗ ಅಂದರೆ ಪ್ರೀತಿ. ವಿರಾಗ ಅನ್ನೋದಕ್ಕೆ ವಿಗತ ರಾಗ, ರಾಗ ಆಸಕ್ತಿಯನ್ನ ಕಳೆದುಕೊಳ್ಳೋದು ಅಂತ. ಇನ್ನೊಂದು ವಿಶೇಷವಾದ ರಾಗ ಅಂತ. ರಾಗ ಅಂದರೆ ಅನುರಾಗ, ಪ್ರೀತಿ. ಯಾರಲ್ಲಿ? ಪರಮಾತ್ಮನ. ಸುಂದರವಾದ ಒಂದು ಶಬ್ದವನ್ನು ಕೇಳ್ತೇವೆ, ಹಾಡು ಕೇಳ್ತೇವೆ, ಆನಂದ ಆಗ್ತದೆ. ಆನಂದ ಪಟ್ಟು ಮಾತ್ರ ಯಾವುದೋ ಹಾಡು ಕೇಳಿ ಸುಮ್ಮನೆ ಆನಂದ ಪಟ್ಟರೆ, ಅಥವಾ ಮಕ್ಕಳಾಡುವ ಮಾತುಗಳನ್ನು, ತೊದಲ್ನುಡಿಗಳನ್ನು, ತನ್ನ ಪ್ರೀತಿಯ ಮಿತ್ರರಾಡುವ ಮಾತುಗಳನ್ನು ಕೇಳಿದಾಗ ಆನಂದ ಆಗ್ತದೆ ಅಂತ ಆನಂದ ಪಟ್ಟು ಮುಗಿಸಿದರೆ ಸಂಸಾರದಲ್ಲಿ ಮುಳುಗುತ್ತಾನೆ. ಅದೇ ಸಂದರ್ಭದಲ್ಲಿ ಎಂತಹ ಸುಂದರ ಶಬ್ದಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ, ಎಂತಹ ಅದ್ಭುತವಾದ ಧ್ವನಿ. ಈ ವರ್ಣಾತ್ಮಕ ಶಬ್ದಗಳು ಅನಾದಿ ಕಾಲದಿಂದಲೂ ನಿತ್ಯವಾಗಿಯೂ ಉಳಿಯುವಂತೆ ದೇವರು ನಿಯಮನ ಮಾಡಿದ್ದಾನೆ. ಶಬ್ದ ಖೇ ಪೌರುಷಂ ಋಷು. ಇದು ವೈರಾಗ್ಯ. ಅಂದರೆ ನಮ್ಮ ಕಿವಿಗೆ ಬಿದ್ದದ್ದು ಶಬ್ದ. ಶಬ್ದ ಕಿವಿಗೆ ಬಿದ್ದ ಕೂಡಲೇ ನಮ್ಮ ತಲೆ ಓಡಿದ್ದು ಭಗವಂತನ ಕಡೆಗೆ. ಅದೇನು ಪರಮಾತ್ಮನ ಉಪಕಾರ, ಅದೆಂಥ ತತ್ವವನ್ನು ಸೃಷ್ಟಿ ಮಾಡಿದ್ದಾನೆ. ಈಗ ನೀವೆಲ್ಲ ಪ್ರವಚನವನ್ನು ಕೇಳ್ತಾ ಇದ್ದೀರಿ. ಭಗವದ್ಗೀತೆಯ ಅನೇಕ ತತ್ವಗಳನ್ನು ಅನೇಕ ವಿದ್ವಾಂಸರಿಂದ ಕೇಳ್ತಾ ಬಂದಿದ್ದೀರಿ. ಭಾಗವತಾದಿಗಳನ್ನು ಕೇಳ್ತೀರಿ, ಆನಂದ ಪಡ್ತೀರಿ, ಭಕ್ತಿಯನ್ನು ಪರಮಾತ್ಮನಲ್ಲಿ ವಿಶೇಷವಾಗಿ ಮಾಡ್ತೀರಾ. ಆ ಸಂದರ್ಭದಲ್ಲಿ ಭಕ್ತಿ ಬೆಳೆಯುವುದಕ್ಕೆ, ಜೀವನದಲ್ಲಿ ಒಂದು ದೊಡ್ಡ ಮಾರ್ಗದರ್ಶನ ನಮಗೆ ಸಿಗೋದಕ್ಕೆ, ತತ್ವಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ
ಇದೊಂದು ಶಬ್ದವನ್ನು ಮಾಧ್ಯಮವಾಗಿ ದೇವರು ಕಲ್ಪಿಸಿಕೊಟ್ಟನಲ್ಲ. ಒಂದು ವೇಳೆ ಇದಿದ್ದಿದ್ದಿಲ್ಲ ಅಂದರೆ ನಮ್ಮ ಸ್ಥಿತಿ ಏನಾಗ್ತಾ ಇತ್ತು? ಜ್ಞಾನಿಗಳು ಜ್ಞಾನಿಗಳಾಗಿರ್ತಿದ್ರು, ಅಜ್ಞಾನಿಗಳು ಅಜ್ಞಾನಿಗಳಾಗೇ ಇರ್ತಿದ್ರು. ಜ್ಞಾನಿಗಳಲ್ಲಿರುವ ಜ್ಞಾನವನ್ನ ಅಜ್ಞಾನಿಗಳಿಗೆ ಮುಟ್ಟುವಂತೆ ಮಾಡುವುದಕ್ಕೆ ಮಾಧ್ಯಮ ಏನು? ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಾ ಇತ್ತು? ಆದರೆ ದೇವರು ಅದಕ್ಕೊಂದು ಮಾಧ್ಯಮವನ್ನ ಕೊಟ್ಟ, ಅದೇ ಶಬ್ದ. ಹಾಗಾದರೆ ಇಂದ್ರಿಯಾರ್ಥೇಶು, ಶಬ್ದವನ್ನ ಕಿವಿಯಿಂದ ಕೇಳುವಾಗಲೂ ವೈರಾಗ್ಯಂ, ನಮಗೆ ವಿ ಅಂದರೆ ಪರಮಾತ್ಮ, ಆ ಭಗವಂತನಲ್ಲಿ ರಾಗ, ಪರಮಾತ್ಮನಲ್ಲಿ ಪ್ರೀತಿ ಬರಬೇಕು. ಎಂತಹ ಉಪಕಾರವನ್ನು ಮಾಡಿದೆಯಪ್ಪ ಶಬ್ದವನ್ನು ಸೃಷ್ಟಿ ಮಾಡಿ ಅಂತ. ಆಗ ಮನುಷ್ಯನಿಗೆ ಸಂಸಾರದಲ್ಲಿ ಆಸಕ್ತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನೇ ವಿಷಯಗಳ ಸಂಪರ್ಕವಾದರೂ ಮನಸ್ಸು ದೇವರದು. ಯತ್ರ ಯತ್ರ ಗತಿ ಮಮಾಸ್ತೆ ತತ್ರ ತೇಸ್ತು ಪದಾಂಬುಜಂ ಅಂತ. ನಮ್ಮ ಮನಸ್ಸು ಎಲ್ಲಿಯೇ ಹೋಗಲಿ, ನಮ್ಮ ಇಂದ್ರಿಯಗಳು ಎಲ್ಲಿಯೇ ಹೋಗಲಿ, ಅಲ್ಲಿ ಭಗವಂತನ ಚಿಂತನೆ ಬರುವುದಾದರೆ ಆಗ ಮನುಷ್ಯ ಗೆದ್ದಂತೆ. ಆ ಒಂದು ಅರ್ಥದಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯಂ. ಬಹಳ ಸುಂದರವಾದ ರಮಣೀಯವಾದಂತಹ ದೃಶ್ಯವನ್ನು ಕಣ್ಣಿನಿಂದ ನೋಡ್ತಾನೆ. ಒಳ್ಳೆ ಹೂವು, ಒಳ್ಳೆ ಗಿಡ, ಒಳ್ಳೆ ಸಮುದ್ರ, ಆಕರ್ಷಕವಾದಂತಹ ಪ್ರಕೃತಿಯ ಸೌಂದರ್ಯವನ್ನು ಕಂಡಾಗ ಆ ಪ್ರಕೃತಿಯ ಸೌಂದರ್ಯವನ್ನು ಸೃಷ್ಟಿ ಮಾಡಿದ ಪ್ರಾಕೃತವಾದ ಅದ್ಭುತವಾದಂತಹ ಈ ವಿವಿಧ ವಿಚಿತ್ರವಾದ ಸುಂದರವಾದ ವಸ್ತುಗಳ ರೂವಾರಿಯಾದ ಪರಮಾತ್ಮನ ಆ ಸೃಷ್ಟಿಯ ಕೌಶಲವನ್ನು ನೆನೆದು ಅಗಾಧ ಅಂತನಿಸಿದರೆ, ಆ ಭಗವಂತನಲ್ಲಿ ಭಕ್ತಿ ಬಂದರೆ ಆಗ ಅದು ಜ್ಞಾನ ಸಾಧನ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂದರೆ ಇದು. ಇದೇ ಕೊನೆಯದು ಅಂತ ಅದರಲ್ಲಿ ಮುಳುಗದಂತೆ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಹೋಗಬೇಕು. ಒಂದು ವಸ್ತುವನ್ನು ಮುಟ್ಟಿದರೂ ಸರಿ, ನೋಡಿದರೂ ಸರಿ, ಶಬ್ದವನ್ನು ಕೇಳಿದರೂ ಸರಿ, ರಸವನ್ನು ಆಸ್ವಾದನೆ ಮಾಡಿದರೂ ಸರಿ, ಷಡುರಸದ ಅನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ. ಇದೇ ವೈರಾಗ್ಯ. ನಿಷಿದ್ಧವಾದ ವಸ್ತುಗಳನ್ನು ಉಪಭೋಗ ಮಾಡದಂತೆ, ವಿಹಿತವಾದದ್ದನ್ನು ಅತಿರೇಕದಿಂದ ಉಪಭೋಗ ಮಾಡದಂತೆ ಬಿಡೋದೊಂದು ವೈರಾಗ್ಯ. ಅಷ್ಟೇ ಅಲ್ಲ, ವಿಹಿತವಾದದ್ದನ್ನು ಭೋಗ ಮಾಡುವಾಗಲೂ ಅದು ದೇವರು ಮಾಡಿದ ಸೃಷ್ಟಿ, ಇದು ದೇವರ ಉಪಕಾರ ಅಂತ ದೇವರ ಸ್ಮರಣೆ ಬರುವುದುಂಟಲ್ಲ, ಅದು ನಿಜವಾದ ವೈರಾಗ್ಯ. ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ, ಯವೈಕ್ಕದೆ ನೋಡಿದರೆ ಆ ನೋಟ ನಿನ್ನದಯ್ಯ. ಈ ತರಹ ಆ ಭಗವಂತನ ಚಿಂತನವನ್ನು ಮಾಡಬೇಕು. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ವೈರಾಗ್ಯಕ್ಕೆ ಸಾಧನವನ್ನು ಹೇಳ್ತಾನೆ ಪರಮಾತ್ಮ. ವೈರಾಗ್ಯ ಬಂದರೆ ಜ್ಞಾನ. ವೈರಾಗ್ಯ ಬರೋದಕ್ಕೇನು ಮಾಡಬೇಕು ಅಂತ, ಜಗತ್ತಿನಲ್ಲಿ ಹುಟ್ಟು, ಸಾವು, ರೋಗ ಇವುಗಳೆಲ್ಲವನ್ನು ಚೆನ್ನಾಗಿ ಗಮನಿಸಬೇಕಂತೆ.